ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಬ್ಲಾಗ್ಸ್. ವೆಲ್ಕಮ್. ನಾವಿವತ್ತು ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ. ಎಲ್ಲಿಗೆ ಅಂತ? ಫ್ರಮ್ ವೇರ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ರವಿ? ಫ್ರಮ್ ಬ್ಯಾಂಗ್ಳೂರ್ ಟು ಹಾಸನ್ ವಿ ಆರ್ ಗೋಯಿಂಗ್ ನೌ. ಹಾಸನಿಂದ ಮುಂದೆ ನಾವು ಮ್ಯಾಂಗ್ಳೂರ್ ಹೋಗ್ತೀವಿ. ಮ್ಯಾಂಗ್ಳೂರ್ ಟು ಮುರುಡೇಶ್ವರದಿಂದ ಗೋಕರ್ಣ ಟು ಗೋವಾ. And in Mangalore we'll go to Papa's Cafe. What is it? Papa's Ice Cream Parlor. Papa's Ice Cream Parlor. ಪಬ್ಬಾಸ್ ಐಸ್ ಕ್ರೀಮ್ ತಿಂದ್ವಿ. ಸೊ ಪಬ್ಬಾಸ್ ಐಸ್ ಕ್ರೀಮ್ ಹೇಗಿತ್ತು ಅಂತ ಹೇಳ್ತೀರಾ? ಚೆನ್ನಾಗಿತ್ತು. ಸೊ ವಾಟ್ ಡಿಡ್ ವಿ ಆರ್ಡರ್? tiramisu and ಪಬ್ಬಾಸ್ ಸ್ಪೆಷಲ್ ಗಡ್ಬಡ್ and ಇನ್ನೇನು ಆರ್ಡರ್ ಮಾಡಿದ್ವಿ? ಚಾಕ್ಲೇಟ್ ಸಮ್ ಚಾಕೋ ಫ್ರಾಫ್ರೆಟ್. Udupi. So from Mangalore Papa's Ice Cream Parlor to we are going to Udupi hotel, and after that we'll go and search some hotel there and we'll fresh up, and then where we'll go to Malpe Beach. Yep, to Malpe Beach to see the sunset, and then go back and sleep. That's actually the walking route that I was saying. ಸುಸ್ವಾಗತ ಸೆಂಟ್ ಮೇರಿ ಐಲ್ಯಾಂಡ್ಸ್ಗೆ ಸ್ವಾಗತ. ಒನ್ ಆಫ್ ದ ಮೋಸ್ಟ್ ಹೈಪ್ಡ್ ಟೂರಿಸ್ಟ್ ಪ್ಲೇಸಸ್. ಆ್ಯಕ್ಚುಲಿ ಹಂಗೆ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ನಾಟ್ ಸೋ ಹೈಪ್ಡ್, ಕೈಂಡ್ ಆಫ್ ಪೀಸ್ಫುಲ್. ಮತ್ತು ಲವಿ, ಹೌ ಯು ಎಂಜಾಯಿಂಗ್ ಹಿಯರ್? Nice, full peace. Yeah. Full island. ಕೂಲ್. ನಾವು ಬರ್ತಾ ಇಲ್ಲಿಗೆ ಮಲ್ಪೆ ಬೀಚ್ ಹತ್ರ ಬಂದ್ವಿ. ಮಲ್ಪೆ ಬೀಚಿಂದ ಹೇಗೆ ಬಂದ್ವಿ ಇಲ್ಲಿಗೆ? ಇನ್ ದ ಬೋಟ್ ರೈಡ್. ಬೋಟ್ ರೈಡ್. ಏನಾಯಿತು ಅಂದರೆ, ನಾವು ಬರೋ ಟೈಮ್ಗೆ ಮಕ್ಳುಗಳ ಟ್ರಿಪ್ ಕೂಡ ಬಂತು. ಅಂಬ್ರೆಲಾನ ಇಗ್ನೋರ್ ಮಾಡಿ ಪ್ಲೀಸ್. ತುಂಬ ಬಿಸಿಲುಂಟು ಮಾರಾಯ. ಓಕೆ, ಸೊ ಮಕ್ಳುಗಳು ಸ್ಕೂಲ್ ಟ್ರಿಪ್ಗೆ ಅಂತ ಬಂದಿದ್ದಾರೆ. ಅವ್ರಗಳ ಜೊತೆ ಸೇರಿಕೊಂಡು ನಾವು ಕೂಡ ಮಕ್ಳುಗಳಾಗಿ ಬೋಟ್ನಲ್ಲಿ ಕುಣ್ಕೊಂಡು ಐಲ್ಯಾಂಡ್ ತಲುಪಿದ್ವಿ. ಸೊ ಇಟ್ಸ್ ಲೈಕ್ ಅ 20 minutes ರೈಡ್ ಫ್ರಮ್ ಮಲ್ಪೆ ಬೀಚ್. ಬಟ್ ವಿ ಮೇಡ್ ಇಟ್ ಆನ್ ಟೈಮ್. ಆ್ಯಂಡ್ ಆಲ್ಸೋ ಓಷನಲ್ಲಿ ಬೋಟ್ನಲ್ಲಿ ಬರೋಕ್ಕೆ ಒಂಥರ ಮಜಾ. ಇವರೇ ಮಕ್ಕಳುಗಳು, ದೇರ್ ಎಂಜಾಯಿಂಗ್. ಸುತ್ತ ನೀರು, ಭೂಮಿ ಇಲ್ಲ. ನಾವಿರೋದು ಭೂಮಿ ಮೇಲೆ, ಅದು ಬೇರೆ ವಿಷಯ. ಬಟ್ ಸುತ್ತ ನೀರು. ಆಯ್ತೇನಮ್ಮ? ಔಟ್ಪುಟ್ ಇಲ್ಲಿದೆ, ಕಾಣಿಸ್ತಿಲ್ಲ ಅನ್ಕೋತೀನಿ. ಬಟ್ It is actually coming nice. ಸೊ ಇವತ್ತು ಬೆಳಗ್ಗೆ ಎದ್ವಿ ಪ್ಯಾಲನಂ ಬೀಚಿಂದ. ಸೊ ನಾವು ಪ್ಯಾಲನಂ ಬೀಚಿಂದ ಇವತ್ತು ನೇತ್ರಾವಳಿ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಹೋಗ್ತಾ ಇದೀವಿ. ಸೊ ಇಟ್ಸ್ ಲೈಕ್ 1 hour ಡ್ರೈವ್, ವೇರ್ 50 kilometers ಇದೆ. 1 hour ತಗೊಳುತ್ತೆ ಅಲ್ಲಿ ರೀಚ್ ಆಗೋಕ್ಕೆ. ರೀಚ್ ಆದ್ಮೇಲೆ ಅಲ್ಲಿಂದ ವಾಟರ್ಫಾಲ್ಸ್, 2 ವಾಟರ್ಫಾಲ್ಸ್ ಇದೆ. ಬಟ್ ಹತ್ರದಲ್ಲಿರೋ ವಾಟರ್ಫಾಲ್ಸ್ಗೆ ನಾವು ಹೋಗ್ತಾ ಇದೀವಿ. And the journey just began like 5 minutes back. We are on the way.
Yeah, see you there. ರೋಡ್ ಮಿಸ್ ಆಗ್ಬಿಟ್ಟು 5 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟಿದ್ವಿ. ವಾಪಸ್ ರೋಡ್ ಇಟ್ಕೊಂಡು ಬರೋಷ್ಟು ಸಾಕಾಯ್ತು. ಸೊ ಫೈನಲಿ ಕರೆಕ್ಟ್ ರೋಡಲ್ಲಿ ಇದ್ದೀವಿ. ಸೊ ಲೆಟ್ಸ್ ಕಂಟಿನ್ಯೂ ದ ಜರ್ನಿ. As usual, we always miss roads. ಸೀನರಿ ಮಾತ್ರ ಅಮೇಝಿಂಗ್ ಆಗಿದೆ. ಸೊ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಊರೊಳಗಡೆ ಊರು, ಕಾಡೊಳಗಡೆ ಕಾಡು, ಎಲ್ಲರೂ ಈಕ್ವಲ್ ಮಿಕ್ಸ್ಚರ್ ಆಗಿದೆ. ಸೊ ದ ಜರ್ನಿ ಇಸ್ ಸೋ ನೈಸ್, ಇಟ್ಸ್ ಫ್ಯಾಂಟಾಸ್ಟಿಕ್. Yeah. ಪೀಸ್ಫುಲ್ ಆಗಿದೆ. ಅವಾಗ ರೋಡ್ ಮಧ್ಯೆ ಬರ್ತಾ ಇರ್ತಾರೆ, ಈ ತರ ಅಡ್ಜಸ್ಟ್ ಮಾಡ್ಕೊಂಡು ಹಂಪ ಹತ್ಕೊಂಡು ಹೋಗ್ತಾ ಇರ್ಬೇಕು. Roads are like dangerous here. You have to be careful while driving. Go slow. ಬರ್ತಾ ಚೆಕ್ ಪೋಸ್ಟ್ ಸಿಕ್ತು. ಏನಕ್ಕಪ್ಪ ಲಾಕ್ ಮಾಡ್ಬಿಟ್ಟವ್ರೆ ಅಂತ ಅನ್ಕೊಂಡ್ವಿ. ಆಮೇಲೆ ಗೊತ್ತಾಯ್ತು ಗಾಡಿ ನಂಬರ್ ಬರ್ಕೊಂಡು ಮುಂದಕ್ಕೆ ಬಿಟ್ರು. ಹೋಗ್ತಾನೆ ಇದೀವಿ. ಸ್ಟಿಲ್ ಇನ್ನ 9 ಕಿಲೋಮೀಟರ್ ಅಂತ ಮ್ಯಾಪಲ್ಲಿ ತೋರಿಸ್ತಾರೆ. ಸೊ ಡೆಸ್ಟಿನೇಷನ್ 15 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ಅಲ್ಲಿಂದ 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಇರುತ್ತೆ. ಸೊ ಟ್ರೆಕ್ಕಿಂಗ್ ಮಾಡಬೇಕು. ಬಟ್ ಇನ್ ದ ಮೀನ್ ಟೈಮ್ ಮೊಬೈಲಲ್ಲಿ ಒಂದು ನಯಾ ಪೈಸಾ ನೆಟ್ವರ್ಕ್ ಇಲ್ಲ ಗುರು. ಎಂಥ ಜಾಗ ಬಂದ್ಬಿಟ್ಟಿದ್ದೀವಿ ಅಂದರೆ ಸುತ್ತಮುತ್ತ ಬರೀ ಕಾಡು ಬೆಟ್ಟ. ಅಕಸ್ಮಾತ್ ಗ್ರಿಪ್ನೆಸ್ ಆಯಿತು ಅಂದರೆ ಪಾತಾಳ. ಮುಂದೆ ಒಂದು ಕಾರ್ ಹೋಗ್ತದೆ, ಕಾರಿನಿಂದ ಉಸ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ. ಸೊ ದಟ್ ಸಂಬಡಿ ಇಸ್ ದೇರ್. ಕಂಪ್ಲೀಟ್ಲಿ ಐಸೋಲೇಟೆಡ್ ಜಾಗ. ಸೊ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ರ್ಯಾಶ್ ಆಗಿರಕ್ಕೆ ಹೋಗ್ಬೇಡಿ, ರೋಡ್ ಚೆನ್ನಾಗಿದೆ ಅಂತ. Look is so nice. ಕಾರಣ ಎಲ್ರು ಹೋಗ್ತಾ ಇರೋ ದಾರಿಯಲ್ಲಿ ನಿಲ್ಸಿ ಕೇಳ್ಕೊಂಡು ಅಣ್ಣ ಇಲ್ಲಿಗೆ ಹೋಗ್ಬೇಕಂತ ಹೋಗ್ತಾ ಇರ್ಬೇಕಷ್ಟೇ. ಟೈಗರ್ on that photo. ಒಂದ್ ಕಡೆ ಟೈಗರ್ ಫೋಟೋ ಹಾಕೋರೆ, ಇನ್ನೊಂದ್ ಕಡೆ ಪ್ಯಾಂಥರ್ ಫೋಟೋ ಹಾಕೋರೆ. ಅಲ್ಲಿ ನೋಡಿ ಟ್ರೆಕ್ಕಿಂಗ್ ಅಂತಾರೆ. ಏನ್ ನಮ್ದೆಲ್ಲ ಜನ ಕಳಿಸ್ತಾರ ಅಥವಾ ಪ್ಯಾಂಥರ್ಗೆ ಫುಡ್ ಆಗೋ ತರ ಮಾಡ್ಬಿಡ್ತಾರ. ಪ್ಲೇಸ್ ಓಕೆ. ವಿ ಹ್ಯಾವ್ ರೀಚ್ಡ್ our One minute wait. ಏನು 1 minute wait. We have reached our destination, Netravadi Wildlife Sanctuary. So we reached here, and on the board it's written like forest. There is no Wi-Fi in the forest, but you will find a better connection. So there is no network. ಸೊ ಎಂಟ್ರಿ ಬಂದ್ಬಿಟ್ಟು ಪರ್ ಪರ್ಸನ್ 150 rupees. ಸೊ ಗಾಡಿಗೆ ಬಂದು 100 ರೂಪಾಯಿ. ಸೊ ಟೋಟಲ್ 400 rupees ಫಾರ್ ದ ಎಂಟ್ರಿ ಟು ನೇತ್ರಾವಳಿ ವೈಲ್ಡ್ ಲೈಫ್ ಸೆಂಚುರಿ. ಮ್ಯಾಗಿ ರಿವರ್ ಸ್ಟ್ರೀಮ್ ಜೊತೆಗೆ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಮಾಡೋದು ಮರ್ತಿದ್ರೆ ಸೊ ಇಲ್ಲಿ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರೋಕ್ಕಾಗಲ್ಲ. ಬಟ್ ದೇರ್ ಇಸ್ ಅ ಕ್ಯಾಂಟೀನ್, ಅದು ನಿಮಗೆ ಹೊಟ್ಟೆ ತುಂಬಿಸಕ್ಕೆ ಸಾಕು. ಸೊ ಮ್ಯಾಗಿ ತಿನ್ಕೊಂಡು ಒಂದು ಸಮೋಸ ತಿನ್ಕೊಂಡು ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದ ವಾಟರ್ಫಾಲ್. ಸೊ 2 ವಾಟರ್ಫಾಲ್ ಇದೆ. ಒಂದು ಬಂದು ಮೈನಾಪಿ ಅಂತ, ಇನ್ನೊಂದು ಬಂದು ಸವಾರಿ ಅಂತ. ಸೊ ಮೈನಾಪಿ, ಯಾ 4.5 kilometer. ಕರೆಕ್ಟ್. ಮೈನಾಪಿ ವಾಟರ್ಫಾಲ್ಸ್ ಕ್ಲೋಸ್ ಆಗಿರೋದ್ರಿಂದ ಬರೀ ಒಂದು ವಾಟರ್ಫಾಲ್ಸ್ ಮಾತ್ರ ಓಪನ್ ಇದೆ, ಸವಾರಿ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಟ್ಸ್ ಲೈಕ್ 3 ಕಿಲೋಮೀಟ್ರು ಗಾಡೀಲಿ ಹೋಗಿ ಅಲ್ಲಿಂದ 1 ಕಿಲೋಮೀಟ್ರ್ ನಮಗೆ ಮೆಟ್ಲು ಇಳಿಬೇಕಾಗತ್ತೆ. ಸೊ 275 ಸ್ಟೆಪ್ಸ್ ಅಂತ ಹೇಳಿದ್ದಾರೆ. ಸೊ ಎಸ್, ವಿತ್ ದ ಹೆಲ್ಪ್ ಆಫ್ ಲಿಟಲ್ ಮ್ಯಾಗಿ ಆ್ಯಂಡ್ Samosa. ಸೊ ನಾವು ಬೆಟ್ಟ ಇಳ್ಕೊಂಡು ಕೆಳಗಡೆ ಹೋಗ್ಬಿಟ್ಟು ವಾಟರ್ಫಾಲ್ಸ್ ಮಾಡ್ಕೊಂಡು ಬರ್ತೀವಿ. See the nice view.
view here. Wow. ಸೊ ಎಸ್, ಫೈನಲಿ ನಾವು ಹೋಗ್ತಾ ಇದ್ದೀವಿ ವಾಟರ್ ಫಾಲ್ಸ್ ನೋಡೋಕ್ಕೆ. ಸೊ ದಾರಿ ಬಂದ್ಬಿಟ್ಟು ಟ್ರೆಕ್ಕಿಂಗ್ ಥರ ಇರುತ್ತೆ. 275 ಸ್ಟೆಪ್ಸ್ ಅಂತ ಅವ್ರು ಹೇಳಿದ್ರು. ಬಟ್ ಆ 275 ಸ್ಟೆಪ್ಸ್ ರೀಚ್ ಆಗೋಕ್ಕೆ ಮೋಸ್ಟ್ಲಿ ನಾವು ಒಂದಷ್ಟು ದೂರ ಈ ಥರ ನಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಥರ ಇದೆ ಸ್ಟೆಪ್ಸು. ಹುಷಾರಾಗಿ ನೋಡ್ಕೊಂಡು ಇಳ್ದಿಲ್ಲ ಅಂದರೆ ಓ ವಾಟರ್ ಫಾಲ್ಸ್ ಲವಿ. ವಾವ್, ನೋಡ್ರಪ್ಪ, ಅದೇ ವಾಟರ್ ಫಾಲ್ಸ್ ಹೋಗ್ತಾ ಇರೋದು. ಬಟ್ ಸ್ಟೆಪ್ಸ್ ಮಾತ್ರ ಖರಾಬಾಗಿದೆ. ದಯವಿಟ್ಟು ಹುಷಾರಾಗಿ ನೋಡ್ಕೊಂಡು ಹೋಗಿ. 275 ಸ್ಟೆಪ್ ಇದೆ ಅಂತ ಹೇಳಿದ್ರು. ಸೊ ಜಸ್ಟ್ ಬಿ ಕೇರ್ಫುಲ್. ಫುಲ್ ತೋರ್ಸೋಕ್ಕಾಗಲ್ಲ, ನಾನು ಅಪ್ಪಿತಪ್ಪಿ ಬಿದ್ದಿದೋಗ್ಬಿಟ್ರೆ ಕಷ್ಟ. ಸೊ ನಾನು ನಡ್ಕೊಂಡು ಹೋಗಿ ಕಾನ್ಸಂಟ್ರೇಷನಿಂದ ನಡ್ಕೊಂಡು ಹೋಗ್ತೀನಿ. ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನೀವೇ ಇಲ್ಲಿಗೆ ಬರಬೇಕು. This waterfall became this height. Water falls is just an amazing place. Worth of 275 steps. So this is mesmerizing. ಎರಡು ಕಣ್ಣುಗಳು ಸಾಲೋದಿಲ್ಲ ಇದು ನೋಡೋಕ್ಕೆ. ಸೊ ನೀವೇನಾರ ಪ್ಲ್ಯಾನ್ ಮಾಡ್ತಾ ಇರಿ ಈ ಜಾಗಕ್ಕೆ ವಿಸಿಟ್ ಮಾಡೋಕ್ಕೆ. ಇಟ್ಸ್ ಅನ್ ಅಮೇಝಿಂಗ್ ಪ್ಲೇಸ್. ಆಟ ಆಡ್ಬೋದು. ಹಾಗೆ you'll get some good Instagram photos as well. So definitely a must visit place in Goa. ಇಳಿಯೋದೆಲ್ಲ ಟಾಸ್ಕು ವಾಟರ್ ಫಾಲ್ ನೋಡೋಕ್ಕೆ. ವಾಪಸ್ ಎತ್ಕೊಂಡು ಹೋಗೋದು ಇದೆಯಲ್ಲ, ತಿಮ್ಮಪ್ಪನ ಬೆಟ್ಟ ಹತ್ತಿದಂಗೆ ಆಗ್ತೈತೆ. ತಿಮ್ಮಪ್ಪ ಬೆಟ್ಟ ಇದಕ್ಕಿಂತ ಸ್ವಲ್ಪ ಈಸಿ ಇದೆ. ಬಟ್ ಸ್ಟೆಪ್ಸು ನಾರ್ಮಲ್ ಮನೆ ಮೆಟ್ಲು ಎಷ್ಟಿರುತ್ತೋ ಅದಕ್ಕಿಂತ 2ರಷ್ಟಿದೆ. ಸೊ ಫ್ಯಾಮಿಲಿಯಲ್ಲಿ ಬಂದಾಗ ಐ ಥಿಂಕ್ ಪೇರೆಂಟ್ಸ್ನ ಮೇಲೆ ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಬರೋದು ಯೂತ್ಫುಲ್ ಆಗಿರೋರು ಒಳ್ಳೆಯದು. ಯಾಕಂದರೆ ಸುಮ್ಮನೆ ಅವ್ರಿಗೆಲ್ಲ ಸುಸ್ತಾಗುತ್ತೆ ಮತ್ತು ಸುಮ್ಮನೆ ಕಷ್ಟ ಕೂಡ ಆಗುತ್ತೆ ನಿಮ್ಗೆ ವಾಪಸ್ ಮೇಲೆ ಬರೋಕ್ಕೆ. ಸೊ ಬಟ್ ದ ಪ್ಲೇಸ್ ಇಸ್ ಲೈಕ್ ಅಮೇಝಿಂಗ್. ಒಂದ್ಸಲಿ ಮಸ್ಟ್ ವಿಸಿಟ್ ಮಾಡಲೇಬೇಕು. ಅಮೇಝಿಂಗ್ ಜರ್ನಿ. ಕೆಳಗಡೆ ಹೋಗಿ ಮೇಲ್ಗಡೆ ಬಂದಿದ್ದು ಕಂಪ್ಲೀಟ್ ಆಗಿದೆ. ಬೆವರು ಕಿತ್ಕೊಂಡು ಹರಿತಾ ಇದೆ. ದಯವಿಟ್ಟು ಎಲ್ಲ ಜಿಮ್ಗೆ ಹೋಗೋರೆಲ್ಲ ದಯವಿಟ್ಟು ಜಿಮ್ ಸ್ಟಾರ್ಟ್ ಮಾಡ್ಕೊಳ್ಳಿ ಇಲ್ಲಿಗೆ ಬರೋಕ್ಕೆ ಮುಂಚೆ. ಸೊ ದಟ್ ಹೊಟ್ಟೆ ಒಳಗೆ ಎಳ್ದು ನಿಂತ್ಕೊಳ್ಳೋದು ತಪ್ಪುತ್ತೆ ಫೋಟೋಸ್ಗೆ. ಈ ಥರ ಕೆಳಗಡೆ ಹೋಗಿ ಮೇಲೆ ಬರ್ಬೇಕಾದ್ರೆ ಬೆವರೋದು ಕೂಡ. ನೇತ್ರಾವಳಿ ವೈಲ್ಡ್ ಲೈಫ್ ಸೆಂಚುರಿಲಿ ಸವಾರಿ ವಾಟರ್ ಫಾಲ್ಸ್ ನೋಡಿಕೊಂಡು ಸೊ ವೇರ್ ವಿ ಆರ್ ಹೆಡಿಂಗ್ ನಾವು ಅಂತ ಅಂದರೆ, ಸೊ ವಿ ಆರ್ ಗೋಯಿಂಗ್ ಟು ಕಾಬೋಡಿ ರಾಮ ಫೋರ್ಟ್ ಆ್ಯಂಡ್ ಕಾಬೋಡಿ ರಾಮ ಸಮುದ್ರ. ಸೊ ಅದಕ್ಕೋಸ್ಕರ ಅದು ಬಂದ್ಬಿಟ್ಟು ಪ್ಯಾರಾಡೋಮ್ ಬೀಚಿಂದ 45 ಮಿನಿಟ್ಸ್ ಟ್ರಾವೆಲ್ ಇರುತ್ತೆ.
ಲಬ್ಬಿ. Hidden gems is like too hidden. And ला के हाथ में दिया भाई बोलते अपना काम बोलना था बोलते हैं भैया जरा एक फोक मेरे को और दे दीजिएगा. even though we didn't ಬರೀ ಮ್ಯಾಗಿಲೇ ಫೋಟೋ ತೆಗೆಸ್ಕೊಂತ ಇದೀವಿ. ಯಪ್. ಕಬಡ್ಡಿ ನಮ್ಮ ಫೋರ್ಟ್ಗೆ ಅಂತ ಬಂದ್ವಿ. ಕಬಡ್ಡಿ ನಮ್ಮ ಫೋರ್ಟಲ್ಲಿ ಏನೋ ಸೂಪರ್ ಆಗಿರುತ್ತೆ ಹಾಗೆ ಹೀಗೆ ಅನ್ಕೊಂಡು ಬಂದ್ವಿ. ಬಟ್ ಒಂದು ವ್ಯೂ ಪಾಯಿಂಟ್ ಇದೆ, ಆ ವ್ಯೂ ಪಾಯಿಂಟ್ ಓವರ್ ಕ್ರೌಡೆಡ್. it's fine, but yeah, one time it's kind of one time watch. ಒನ್ ಟೈಮ್ ಬಂದು ನೋಡ್ಕೋಬಹುದು. ಬಟ್ ಆದರೆ ಫೋಟೋಸ್ಗಳಿಗೋಸ್ಕರ ದೊಡ್ಡ ಕ್ಯೂ ಇರುತ್ತೆ ಗುರು. Yeah. ಸೊ ಫಿಕ್ಸ್ ಔಟ್ ಬಂದ್ಬಿಡಿ, ಫೋಟೋ ಬೇಕು ಅಂದರೆ ಕ್ಯೂ ಅಲ್ಲಿ ನಿಂತ್ಕೊಳ್ಳಿ. ಆಮೇಲಿಂದ ಪೆಬಲ್ ಬೀಚ್ ಅಂತ ಒಂದಿದೆ, ಪೆಬಲ್ ಬೀಚ್ಗೆ ಹೋಗಿದ್ವಿ. ಪೆಬಲ್ ಬೀಚ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಯಾ ದಟ್ ವಾಸ್ ಅ ಗುಡ್ ಬೀಚ್ ವೇರ್ ಕೆಳಗಡೆ ತನಕ ಹೋಗಲಿಲ್ಲ, ಮೆಟ್ಲು ಸಾಕಾಗ್ಬಿಟ್ಟಿದೆ ಇವತ್ತು. ಎಸ್ ಆ್ಯಂಡ್ ನೌ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಹೋಟೆಲ್. ಅಲ್ಲಿ ಹೋಗ್ಬಿಟ್ಟು I'm tired, go to the shop, and we have to eat something. We need some energy. ಎಸ್ ವಿ ನೀಡ್ ಸಮ್ ಎನರ್ಜಿ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಲೇಟ್ ನೈಟ್ ಡಿನ್ನರ್ ಹೋಗೋಣ ಅಂತ ಪ್ಲಾನ್ಸ್ ಇದೆ. लवी हाउ कैसा था आपका ट्रिप? Awesome. Very nice. ಮಜಾ ಆ ಗಯಾ. ಕ್ಯಾಮ್ರಾದಲ್ಲಿ ಬೆಳ್ಳ ಕಾಣಿಸ್ತಾ ಇದೀವಿ, ಆದರೆ ಬಣ್ಣ ಮಾತ್ರ ಕರ್ಗಾಗ್ಬಿಟ್ಟಿದೀವಿ, ಅದು ಬೇರೆ ವಿಷಯ. ಫುಲ್ ಎಂಜಾಯ್. ಮುಂದೆ ನೋಡ್ತೀರಾ ನಮ್ಮ ವ್ಯೂ ಈ ಥರ ಇದೆ. ಸೊ ಮೇ ಬಿ ಲಾಸ್ಟ್ ಬ್ರೇಕ್ಫಾಸ್ಟ್ ಅಟ್ ಗೋವಾ ಫಾರ್ ಟುಡೇ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಓಡ್ತಾ ಇರ್ತೀವಿ. Thank you and wish you all a happy new year in advance.